ಇವತ್ತು ನಮ್ಮ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ಜನಪರ ಕಾರ್ಯಕ್ರಮಗಳಲ್ಲಿ ಹೆಲ್ತ್ ಕ್ಯಾಂಪ್ ಅನ್ನೋದು ಒಂದು ಮುಖ್ಯ ಕಾರ್ಯಕ್ರಮ ಆಗಿರ್ತದೆ. ಇವತ್ತು ನಮ್ಮ ಪೆರೇಸಂದ್ರ ಪಂಚಾಯಿತಿ ಚಿಕ್ಕಾರೂರು ಮತ್ತು ಬಸವನಪರ್ತಿ ಎರಡು ಊರುಗಳ ರೈತಾಪಿ ವರ್ಗದವ್ರನ್ನ ಒಂದು ಕಡೆ ಹೆಲ್ತ್ ಕ್ಯಾಂಪು ಅಂತೇಳಿ ಅವರು ಪಾಪ ರೈತರು ಹಾಸ್ಪಿಟ್ಲಿಗೆ ಅನುಕೂಲಗಳಿಲ್ಲ, ಬ್ಲಡ್ ಚೆಕಪ್ಪು ಎಲ್ಲಿ ಇರ್ಬೋದು, ಹಾರ್ಟ್ ವೀಕ್ ಪ್ರಾಬ್ಲಮ್ ಇರ್ಬೋದು, ಶುಗರು ಇಂಥವೆಲ್ಲ ಚೆಕ್ಕಿಂಗು ಇಲ್ಲೇ ಊರಲ್ಲೇ ಆಯೋಜನೆ ಮಾಡಿ ರೈತರಿಗೆ ಇದೊಂದು ಸದಾವಕಾಶ ಮಾಡ್ಕೊಳ್ಳೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳು ನಮ್ಮ ಶಾಸಕರಿಗೆ ಹೇಳ್ತಾ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಜನ ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಇಚ್ಛಪಡ್ತೀವಿ ಸರ್. ಇವಾಗ ಸಕ್ಕರೆ ಕಾಯಿಲೆ, ಹೃದಯ ಸಂಬಂಧಿ, ಕಿಡ್ನಿ, ಲಿವರು ಮತ್ತು ಕಾಲುಗಳ ನೋವು, ಕೈಕಾಲುಗಳ ನೋವು, ತಲೆನೋವು ಇದಕ್ಕೆಲ್ಲ ನೋಡಿಬಿಟ್ಟು ಅವರಿಗೆ ಇಲ್ಲೇ ಚಿಕಿತ್ಸೆ ಏನಾದರೂ ಹೆಚ್ಚಿನ ಪ್ರಾಬ್ಲಮ್ ಇದ್ದರೆ ಅವ್ರನ್ನ ಸಪ್ತಗಿರಿ ಬೆಂಗಳೂರು ಮೆಡಿಕಲ್ ಇದಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೆಚ್ಚಿನ ಚಿಕಿತ್ಸೆ ಅಂಥವ್ರಿಗೆ ಪ್ರಾಬ್ಲಮ್ ಇದ್ದರೆ ಕರ್ಕೊಂಡೋಗಿ ಅವರೇ ವಾಸಿ ಮಾಡಿಸಿ ಫ್ರೀಯಾಗಿ ಮತ್ತೆ ಅವರಿಗೆ ಮನೆಗೆ ತಲುಪೋ ಒಂದು ಕಾರ್ಯಕ್ರಮ ನಮ್ಮ ಶಾಸಕರು ಮಾಡ್ತಾಯಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಮತ್ತು ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆ ಸಪ್ತಗಿರಿ ಒಂದು ಸಹಯೋಗದೊಂದಿಗೆ ಇವತ್ತು ಅರೂರು ಪಂಚಾಯಿತಿ ಮಂಡ್ಕಲ್ ಹೋಬಳಿ ಚಿಕ್ಕರೂರು ಮತ್ತು ಬಸವನಪರ್ತಿ ಈ ಎರಡೂ ಗ್ರಾಮಗಳ ಅತಿ ಹೆಚ್ಚು ಈ ಗ್ರಾಮಗಳಲ್ಲಿ ರೈತಾಪಿ ವರ್ಗ ಮತ್ತು ಕೂಲಿಯಿಂದ ಜೀವನ ಮಾಡುವಂಥ ಒಂದು ಬಡ ಜನಾಂಗದ ಒಂದು ಇಲ್ಲಿ ಜನರು ಹೆಚ್ಚಾಗಿರೋದ್ರಿಂದ ಮಾನ್ಯ ಶಾಸಕರು ಈ ಭಾಗದ ಒಂದು ಆರೋಗ್ಯ ಸಮಸ್ಯೆಯನ್ನು ಮನಗೊಂಡು ಇವತ್ತು ನೂರಾರು ಮಂದಿ ಹಿರಿಯರಿಂದ ಹಿಡಿದು ಕಿರಿಯರವರೆಗೂ ಇವತ್ತು ಅವರ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸಿದ್ದಾರೆ. ಮೊದಲಿಗೆ ಶಾಸಕರಿಗೆ ನಾವು ಇವತ್ತು ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಚುನಾವಣೆಗಳು ಬೇರೆ ಬೇರೆ ರೀತಿ ಒಬ್ಬ ರಾಜಕೀಯ ನಾಯಕರಿಗೆ ಒಂದು ಒಳ್ಳೆ ಆಗುವಂಥ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ಸಾಮಾಜಿಕ ಆರೋಗ್ಯ ಕಾರ್ಯಗಳನ್ನು ಮಾಡುವಂಥ ಇನ್ನೊಂದು ಕಷ್ಟಕಾಲದಲ್ಲಿ ಮಾನ್ಯ ಶಾಸಕರು ಪ್ರತಿ ವಾರವೂ ಸಹ ಈಗ ಲೋಕಸಭಾ ಚುನಾವಣೆ ಆದ ನಂತರ ಮತ್ತೆ ಏನು ಆಂಬುಲೆನ್ಸ್ ಇರ್ಬೋದು ಮತ್ತು ಆರೋಗ್ಯ ಶಿಬಿರಗಳಿರ್ಬೋದು ಮತ್ತೆ ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಶಾಸಕರ ಒಂದು ಜನರ ಮೇಲಿನ ಪ್ರೀತಿ, ವಿಶ್ವಾಸ, ನಂಬಿಕೆ, ಅವರ ಒಂದು ನಿಷ್ಠಾವಂತ ಕಾರ್ಯಕ್ಕೆ ಮುನ್ನುಡಿಯಾಗಿದೆ. ಹಾಗಾಗಿ ಶಾಸಕರು ಏನು ಇವತ್ತು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಆಗಸ್ಟ್ನಲ್ಲಿ ಮುಂದಿನ ತಿಂಗಳು ವರಮಹಾಲಕ್ಷ್ಮಿ ಹಬ್ಬವನ್ನು ಸಹ ಬರ್ತಾ ಇದೆ. ನಮ್ಮ ಕ್ಷೇತ್ರದ ಎಲ್ಲ ಹೆಂಗಳಿಗೂ ಸಹ 70,000 ಸುಮಾರು 70,000ಕ್ಕೂ ಹೆಚ್ಚು ಇವತ್ತು ಸೀರೆಗಳನ್ನು ಅರಿಶಿನ ಕುಂಕುಮ ಮುಖಾಂತರ ಈಗಾಗಲೇ ಮನೆ ಮನೆಗೆ ತಲುಪಿಸ್ತಾ ಇದ್ದಾರೆ. ಇದರಲ್ಲೇ ಗೊತ್ತಾಗುತ್ತೆ ಮಾನ್ಯ ಶಾಸಕರಿಗೆ ಈ ಕ್ಷೇತ್ರದ ಜನರ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ, ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ವಿಶ್ವಾಸ ಇದೆ ಅಂಥೇಳಿ ಇವತ್ತು ಅವ್ರ ಮೇಲೆ ನಾವು ಅಪಾರವಾದೊಂದು ನಂಬಿಕೆಯನ್ನು ಮುಂದಿನ ಇಟ್ಟಿದ್ದೀವಿ. ಇದ್ರ ಜೊತೆಗೆ ಶಾಸಕರ ಅನುದಾನ ಇರ್ಬೋದು, ವಿಶೇಷ ಅನುದಾನ ಇರ್ಬೋದು ತಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರವನ್ನು ಮಾಡಲು ಹೊರಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿ ಒಂದು ಸೇವೆ ಮಾಡೋ ಭಾಗ್ಯ ಈ ಸರ್ಕಾರದಲ್ಲಿ ಸಿಗಲಿ ಅಂತೇಳಿ ಈ ಮೂಲಕ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಧನ್ಯವಾದಗಳು.